ಆತ್ಮೀಯ ವಿದ್ಯಾರ್ಥಿಗಳೇ, ಬೆಳಗಿನ ತರಗತಿಗೆ ತಮಗೆ ಸ್ವಾಗತ. ಈಗ ನಾನು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಈ ಪುಸ್ತಕದಲ್ಲಿ ಬರುವಂಥ 3ನೇ ಅಧ್ಯಾಯ ದತ್ತಾಂಶಗಳ ಸಂಘಟನೆ ಅಂತ. ಈ ದತ್ತಾಂಶಗಳ ಸಂಘಟನೆ ಇದರಲ್ಲಿ ನಾವು ಹೋದ ತರಗತಿಯಲ್ಲಿ ಕಾಲಾನುಕ್ರಮದಲ್ಲಿ ದತ್ತಾಂಶಗಳು, ಆನಂತರ ಕಾಲಾನುಕ್ರಮ ವರ್ಗೀಕರಣ ಮತ್ತು ಸ್ಥಾನಾನುಸಾರ ವರ್ಗೀಕರಣ, ಈ ದತ್ತಾಂಶಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ, ಅಧ್ಯಯನವನ್ನು ಮಾಡಿದ್ದೇವೆ. ಈ ಕ್ರೊನಾಲಾಜಿಕಲ್ ಕ್ಲಾಸಿಫಿಕೇಷನ್ ಮತ್ತು ಈ ಸ್ಪಾಟಿಯಲ್ ಕ್ಲಾಸಿಫಿಕೇಷನ್ ಬಗ್ಗೆ ನಾವು ಹೋದ ತರಗತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ. ಇವತ್ತಿನ ದಿವಸ ನಾವು ಈ ಗುಣಾತ್ಮಕ ದತ್ತಾಂಶಗಳು ಮತ್ತು ಪರಿಮಾಣಾತ್ಮಕ ದತ್ತಾಂಶಗಳು ಇವುಗಳನ್ನು ಕುರಿತು ಅಧ್ಯಯನವನ್ನು ಮಾಡೋಣ. ಈಗ ನೋಡ್ರಿ, ನಾವು ಹೋದ ತರಗತಿಯಲ್ಲಿ ನೋಡಿದ್ದೇವೆ ಯಾವುದೇ ಅಂತಂದರೆ ಕಾಲಾನುಕ್ರಮ ವರ್ಗೀಕರಣ. ಕಾಲಾನುಕ್ರಮ ಅಂತಂದರೆ ವಿವಿಧ ಕಾಲಕ್ಕೆ ಅನುಗುಣವಾಗಿ ವರ್ಷ, ತಿಂಗಳು, ವಾರ ಹೀಗೆ ಸಮಯದ ಆಧಾರದ ಮೇಲೆ ವಿಂಗಡಿಸುವಂಥ ದತ್ತಾಂಶಗಳನ್ನು ನಾವು ಕಾಲಾನುಕ್ರಮ ದತ್ತಾಂಶಗಳು ಅಂತ ಕರಿತಾಯಿದ್ದೀವಿ. ಆಮೇಲೆ ಸ್ಥಾನಾನುಸಾರ ವರ್ಗೀಕರಣ ಅಂತ ಹೇಳ್ತೀವಿ. ನಮ್ಮ ದತ್ತಾಂಶಗಳನ್ನು ಸ್ಥಾನಕ್ಕೆ ಅನುಸಾರವಾಗಿ, ಭೌಗೋಳಿಕವಾಗಿ ಅಂತ ನಾವು ಹೇಳ್ತೀವಲ್ಲ, ಭೌಗೋಳಿಕವಾಗಿ ಆ ದೇಶದ ಜನಸಂಖ್ಯೆ, ಈ ದೇಶದ ಜನಸಂಖ್ಯೆ, ಈ ದೇಶದ ಜನಸಂಖ್ಯೆ ಅಂತ ಹೇಳುವಾಗ ಆಯಾ ದೇಶಗಳನ್ನ ನಾವು ತೊಗೋತೀವಿ. ಆ ದೇಶಗಳನ್ನ ತೊಗೊಂಡಾಗ ಬೇರೆ ಬೇರೆ ದೇಶಗಳನ್ನ ತೊಗೊಂಡಾಗ ಇದೇನಾಗುತ್ತೆ, ಭೌಗೋಳಿಕ ದತ್ತಾಂಶ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೊಂದು ಹೆಸರು ಸ್ಥಾನಾನುಸಾರ ವರ್ಗೀಕರಣ ಅಂತ ಹೇಳ್ತೀವಿ. ಸ್ಥಾನಾನುಸಾರ ವರ್ಗೀಕರಣ. ಉದಾಹರಣೆಗೆ ನೋಡ್ರಿ, ಈಗ ಅಮೇರಿಕಾದಲ್ಲಿ ವಿದ್ಯುತ್ ಉತ್ಪಾದನೆ ಎಷ್ಟು, ಭಾರತದಲ್ಲಿ ವಿದ್ಯುತ್ ಉತ್ಪಾದನೆ ಎಷ್ಟು, ಜಪಾನ್ದಲ್ಲಿ ವಿದ್ಯುತ್ ಉತ್ಪಾದನೆ ಎಷ್ಟು ಅಂತ ಹೀಗೆ ನಾವು ಭೌಗೋಳಿಕವಾಗಿ ನಾವು 3 ದೇಶಗಳನ್ನ ತೊಗೊಂಡಿದ್ದೇವೆ. ಹಾಗೆಲ್ಲ ದೇಶಗಳನ್ನು ತೊಗೋಬೇಕು. ಹೀಗೆ ವಿವಿಧ ಭೌಗೋಳಿಕ ಆಧಾರದ ಮೇಲೆ ನಾವು ಬರೆಯತಕ್ಕಂಥ ದತ್ತಾಂಶಗಳಿಗೆ ನಾವು ಸ್ಥಾನಾನುಸಾರ ದತ್ತಾಂಶಗಳು ಅಂತ ಕರಿತೀವಿ. ಇವತ್ತಿನ ದಿವಸ ನಾವು ಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗಿರೋದು 2 ಯಾವ ಅಂತ ಕೇಳಿದರೆ, ಒಂದು ಗುಣಾತ್ಮಕ ವರ್ಗೀಕರಣದ ದತ್ತಾಂಶಗಳು, ಇನ್ನೊಂದು ಪರಿಮಾಣಾತ್ಮಕ ವರ್ಗೀಕರಣದ ದತ್ತಾಂಶಗಳು. ದತ್ತಾಂಶಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ, ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಮೊದಲೇದು ಗುಣಾತ್ಮಕ ವರ್ಗೀಕರಣ. ಗುಣಾತ್ಮಕ ವರ್ಗೀಕರಣ ಅಂದರೆ ಗುಣವನ್ನು ಆಧಾರವಾಗಿಟ್ಟುಕೊಂಡು ಗುಣದ ಆಧಾರದ ಮೇಲೆ ನೋಡ್ರಿ ಬರೆಯಲ್ಪಡುವಂತಹ ದತ್ತಾಂಶಗಳನ್ನು ಗುಣಾತ್ಮಕ ವರ್ಗೀಕರಣವೆಂದು ಕರೆಯುತ್ತೇವೆ. ಈಗ ಉದಾಹರಣೆಗೆ ರಾಷ್ಟ್ರೀಯತೆ, ಸಾಕ್ಷರತೆ, ಧರ್ಮ, ಲಿಂಗ, ವೈವಾಹಿಕ ಸ್ಥಾನಮಾನ ಇತ್ಯಾದಿ. ಹೀಗೆ ಇವೆಲ್ಲ ಗುಣಗಳು ಅಂತ. ರಾಷ್ಟ್ರೀಯತೆ, ಸಾಕ್ಷರತೆ, ಧರ್ಮ, ಲಿಂಗ, ವೈವಾಹಿಕ ಸ್ಥಾನಮಾನ, ಇನ್ನೂ ಬೇಕಾದಷ್ಟು. ಇವುಗಳಿಗೆ ನಾವೇನಂತೀವಿ ಅಂದರೆ ಗುಣಾತ್ಮಕ ವರ್ಗೀಕರಣ. ಗುಣಾತ್ಮಕ ಆಧಾರದ ಮೇಲೆ ಬರೆಯಲ್ಪಡುವಂತಹ ದತ್ತಾಂಶಗಳನ್ನು ಗುಣಾತ್ಮಕ ವರ್ಗೀಕರಣ ಅಂತ ಕರೆಯುತ್ತೇವೆ. ನೋಡ್ರಿ, ಅಂದರೆ ಗುಣಗಳಂದರೆ ಯಾವುವು? ರಾಷ್ಟ್ರೀಯತೆ, ನಾವು ಭಾರತೀಯರು, ಅವರು ಜಪಾನಿಯರು, ನಾವು ಭಾರತೀಯರು, ಅವರು ಚೀನಿಯರು, ನಾವು ಭಾರತೀಯರು, ಅವರು ಬ್ರಿಟನ್ನರು. ಹೀಗೆ ನಾವೇನು ಮಾಡ್ತೀವಿ ಅಂತಂದರೆ ಆಯಾ ದೇಶದ ಆಧಾರದ ಮೇಲಿಂದ ವಿಂಗಡಿಸ್ತೀವಿ. ಸಾಕ್ಷರತೆ ಅಂದರೆ ಇವನು ಬರೆಯಲ್ಪಡುವಂತಹ ವ್ಯಕ್ತಿ, ಬರೆಯಲು ಬಾರದಿರುವಂತಹ ವ್ಯಕ್ತಿ ಅಂತ ನಾವು ಹೇಳ್ತೀವಿ. ಧರ್ಮ ನೋಡ್ರಿ, ಇವನು ಹಿಂದೂ ಧರ್ಮ, ಇವರು ಬೌದ್ಧ ಧರ್ಮ, ಇವರು ಸಿಖ್ ಧರ್ಮ, ಇವರು ಜೈನ ಧರ್ಮ ಅಂತ ಈ ಧರ್ಮ ಅನ್ನುವಂತಹ ಗುಣಾತ್ಮಕ ಅಂಶದ ಮೇಲೆ ನಾವು ದತ್ತಾಂಶಗಳನ್ನು ವಿಂಗಡಣೆ ಮಾಡ್ತೀವಿ. ಈ ಧರ್ಮ ಉದಾಹರಣೆಗೆ ತಗೊಂಡು, ಭಾರತದಲ್ಲಿ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜನಸಂಖ್ಯೆ ಎಷ್ಟು, ಸಿಖ್ ಧರ್ಮದ ಜನಸಂಖ್ಯೆ ಎಷ್ಟು, ಬೌದ್ಧ ಧರ್ಮದ ಜನಸಂಖ್ಯೆ ಎಷ್ಟು, ಜೈನ್ ಧರ್ಮದ ಜನಸಂಖ್ಯೆ ಎಷ್ಟು ಅಂತ ನಾವು ಅವುಗಳನ್ನು ಬರಿಬೋದು. ಸಾಕ್ಷರತೆಯಲ್ಲಿ ನಾವು ಸಾಕ್ಷರರೆಷ್ಟು, ಸಾಕ್ಷರ ಅಲ್ಲದವರೆಷ್ಟು ನೋಡ್ರಿ. ಅಂದರೆ 7ನೇ ತರಗತಿಯವರೆಗೆ ಓದಿದವರೆಷ್ಟು, SSLCವರೆಗೆ ಓದಿದವರೆಷ್ಟು ನೋಡ್ರಿ. ನಂತರ PUC ಓದಿದವರೆಷ್ಟು, ಡಿಗ್ರಿ ಮಾಡಿದವರೆಷ್ಟು, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ ಸ್ನಾತಕೋತ್ತರ ಪದವಿ ಮಾಡಿದವರೆಷ್ಟು, ಬಿ ಎಡ್ ಮಾಡಿದವರು ಎಷ್ಟು, ಸರಿ. ಹೀಗೆ ನಾವೇನು ಮಾಡ್ಬೋದು ಅಂತಂದರೆ
ಸಾಕ್ಷರತೆ ಮೇಲೆ ಇವರು ಇಷ್ಟು ಜನ 7ನೇ ತರಗತಿ ಓದಿದವರು, ಇಷ್ಟು ಜನ SSLCವರೆಗೆ ಓದಿದವರು, ಇಷ್ಟು ಜನ ನೋಡ್ರಿ PUC ವರೆಗೆ ಓದಿದವರು, ಇವರು BA ಓದಿದವರು, ಇವರು BCom ಓದಿದವರು, ಇವರು BSc ಓದಿದವರು, ಇವರು MSc ಓದಿದವರು ಅಂತ ಅವರ ಶಿಕ್ಷಣದ ಆಧಾರದ ಮೇಲೆ ನಾವು ಅವ್ರನ್ನೇನು ಮಾಡ್ಬೋದು, ವರ್ಗೀಕರಣ ಮಾಡ್ಬೋದಲ್ಲ. ನೋಡಿರಿ, PUC ಓದಿದವರ ಸಂಖ್ಯೆ, SSLC ಓದಿದವರ ಸಂಖ್ಯೆ ಅಂತ ನಾವು ವಿಂಗಡಣೆ ಮಾಡ್ಬೋದು ದತ್ತಾಂಶಗಳನ್ನು. ನೋಡಿ, ಹೀಗೆ ಈ ಸಾಕ್ಷರತೆಯ ಮೇಲೆ ನಾವೇನು ಮಾಡ್ಬೋದು ಅಂತಂದರೆ ದತ್ತಾಂಶಗಳನ್ನು ಬರಿತಾ ಹೋಗ್ಬೋದು. ಈಗ ಲಿಂಗ, ಪುರುಷ ಮತ್ತು ಮಹಿಳೆ, ಪುರುಷರ ಸಂಖ್ಯೆ ಎಷ್ಟು, ಸ್ತ್ರೀಯರ ಸಂಖ್ಯೆ ಎಷ್ಟು, ಓದು ಬರುವಂಥ ಪುರುಷರ ಸಂಖ್ಯೆ ಎಷ್ಟು, ಓದು ಬರಲಾರದಂಥ ಪುರುಷರ ಸಂಖ್ಯೆ ಎಷ್ಟು, ಆನಂತರ ಓದು ಕಲಿತಂಥ ಮಹಿಳೆಯರ ಸಂಖ್ಯೆ ಎಷ್ಟು, ಓದು ಬರಹ ಬರಲಾರದ ಮಹಿಳೆಯರ ಸಂಖ್ಯೆ ಎಷ್ಟು ಅಂತ ನಾವು ಈ ಲಿಂಗದಲ್ಲಿ ವಿಂಗಡಣೆಯನ್ನು ಮಾಡ್ಬೋದು. ವೈವಾಹಿಕ ಸ್ಥಾನದ ಮೇಲೆ ನಾವು ವಿಂಗಡಣೆ ಮಾಡ್ಬೋದಲ್ಲ. ವೈವಾಹಿಕ ಸ್ಥಾನ, ವಿವಾಹಿತರ ಸಂಖ್ಯೆ, ಅವಿವಾಹಿತರ ಸಂಖ್ಯೆ, ಪುರುಷರ ಸಂಖ್ಯೆ, ಪುರುಷರಲ್ಲಿ ವಿವಾಹಿತ ಪುರುಷರು, ಅವಿವಾಹಿತ ಪುರುಷರು, ಮಹಿಳೆಯರಲ್ಲಿ ವಿವಾಹಿತ ಮಹಿಳೆಯರು, ಅವಿವಾಹಿತ ಮಹಿಳೆಯರು. ನೋಡಿರಿ, ನೌಕರಿ ಮಾಡುವ ಮಹಿಳೆಯರು, ನೌಕರಿ ಮಾಡಲಾರದ ಮಹಿಳೆಯರು. ಇಲ್ಲಿ ಉದ್ಯೋಗ ಮಾಡತಕ್ಕಂಥ ಪುರುಷರ ಸಂಖ್ಯೆ, ನಿರುದ್ಯೋಗಿ ಆಗಿರುವಂಥ ಪುರುಷರ ಸಂಖ್ಯೆ. ಹೀಗೆ ನಾವೇನು ಮಾಡ್ಬೋದು ಅಂದರೆ ಲಿಂಗದಲ್ಲಿ ಅನೇಕ ನಾವು ಏನು ಮಾಡ್ಬೋದು ಅಂದರೆ ದತ್ತಾಂಶಗಳನ್ನ ಬರಿಬೋದು. ವೈವಾಹಿಕ ಸ್ಥಾನಮಾನದಲ್ಲಿ ಬರಿಬೋದು. ಹೀಗೆ ರಾಷ್ಟ್ರೀಯತೆ, ಸಾಕ್ಷರತೆ, ಧರ್ಮ, ಲಿಂಗ, ವೈವಾಹಿಕ ಸ್ಥಾನಮಾನ ಇತ್ಯಾದಿಗಳನ್ನು ನಾವೇನು ಮಾಡ್ಬೋದು ಅಂತಂದರೆ ನೋಡಿರಿ, ಗುಣಾತ್ಮಕ ಆಧಾರದ ಮೇಲೆ ಹೀಗೆ ನೋಡಿರಿ ದತ್ತಾಂಶಗಳನ್ನು ರಾಷ್ಟ್ರೀಯತೆ, ಸಾಕ್ಷರತೆ, ಧರ್ಮ, ಲಿಂಗ, ವೈವಾಹಿಕ ಸ್ಥಾನಮಾನ ಮುಂತಾದವುಗಳ ಆಧಾರದ ಮೇಲೆ ವರ್ಗೀಕರಿಸುವುದಕ್ಕೆ ಗುಣಾತ್ಮಕ ವರ್ಗೀಕರಣದ ದತ್ತಾಂಶಗಳು ಅಂತ ನಾವು ಇವುಗಳಿಗೆ ಹೇಳ್ತೀವಿ. ಇಲ್ಲಿ ನೋಡಿರಿ, ಉದಾಹರಣೆಗೆ ಜನಸಂಖ್ಯೆಯನ್ನು ನೋಡಿ ನಾವು ಹೇಳ್ತೀವಿ ಗಂಡು ಮತ್ತು ಹೆಣ್ಣು. ಗಂಡು ವಿವಾಹಿತ ಗಂಡಸರ ಸಂಖ್ಯೆ, ಅವಿವಾಹಿತ ಗಂಡಸರ ಸಂಖ್ಯೆ, ವಿವಾಹಿತ ಹೆಣ್ಣು ಮಕ್ಕಳ ಸಂಖ್ಯೆ, ಅವಿವಾಹಿತ ಹೆಣ್ಣು ಮಕ್ಕಳ ಸಂಖ್ಯೆ. ಹೀಗೆ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಗುಣದ ಆಧಾರದ ಮೇಲೆ ದತ್ತಾಂಶಗಳನ್ನ ವಿಂಗಡಿಸಿ ನಾವು ಅರ್ಥವನ್ನು ಮಾಡಿಕೊಳ್ತೇವೆ. ಹೀಗೆ ಒಂದು ಗುಣವನ್ನು ಆಧಾರವಾಗಿಟ್ಕೊಂಡು ಗುಣದ ಆಧಾರದ ಮೇಲೆ ನಾವು ಹೇಳುವಂತಹ ದತ್ತಾಂಶಗಳಿಗೆ ಗುಣಾತ್ಮಕ ವರ್ಗೀಕರಣದ ದತ್ತಾಂಶಗಳು ಅಂತ ನಾವುಗಳನ್ನು ಕರಿತೇವೆ. ಗುಣಾತ್ಮಕ ದತ್ತಾಂಶಗಳು ಅಂತ ಅವುಗಳನ್ನು ಕರಿತೇವೆ. ಜನಸಂಖ್ಯೆಯನ್ನು ಗುಣಾತ್ಮಕ ಚಲಕವಾದಂಥ ಲಿಂಗದ ಆಧಾರದಲ್ಲಿ ವರ್ಗೀಕರಿಸ್ಬೋದು. ಹೀಗೆ ವಿವಿಧ ಹಂತದಲ್ಲಿ ವರ್ಗೀಕರಣವು ಒಂದು ಗುಣಲಕ್ಷಣದ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯನ್ನು ಆಧರಿಸಿದೆ. ಅಂದರೆ ಗಂಡು ಅಥವಾ ಹೆಣ್ಣು ಎಂದು ಎರಡನೇ ಹಂತದಲ್ಲಿ ಗಂಡು ಮತ್ತು ಹೆಣ್ಣು ಎನ್ನುವ ಈ ಪ್ರತಿವರ್ಗವು ಪುನಃ ಇನ್ನೊಂದು ಗುಣಲಕ್ಷಣವಾದಂಥ ವಿವಾಹಿತ, ಅವಿವಾಹಿತ ಅನ್ನುವಂಥ ಉಪವರ್ಗವಾಗಿ ಅದು ವರ್ಗೀಕರಿಸಲ್ಪಡ್ತಾ ಇದೆ. ಇದಕ್ಕೆ ನಾವೇನಂತೀವಿ ಅಂತಂದರೆ ಗುಣಾತ್ಮಕ ವರ್ಗೀಕರಣ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಈ ಗುಣಾತ್ಮಕ ವರ್ಗೀಕರಣ ಅಂದರೆ ನಿಮ್ಗೆ ಗೊತ್ತಾಯ್ತಲ್ಲ, ಗುಣಾತ್ಮಕ ಆಧಾರದ ಮೇಲೆ ಬರೆಯಲ್ಪಡುವಂಥ ದತ್ತಾಂಶಗಳನ್ನು ಗುಣಾತ್ಮಕ ವರ್ಗೀಕರಣವೆಂದು ಕರೆಯುತ್ತಾರೆ. ಹಾಗಾದರೆ ಗುಣಾತ್ಮಕ ಅಂಶಗಳು ಯಾವುವು? ಗುಣಾತ್ಮಕ ಅಂಶಗಳು ಯಾವುವು ಅಂತಂದರೆ ರಾಷ್ಟ್ರೀಯತೆ, ಸಾಕ್ಷರತೆ, ಧರ್ಮ, ಲಿಂಗ, ವೈವಾಹಿಕ ಸ್ಥಾನಮಾನ ಇತ್ಯಾದಿ. ಇವುಗಳನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ದಲ್ಲಿ ನಿಮಗೆ ಈ ರೀತಿಯಾಗಿ ಅವುಗಳನ್ನು ರಾಷ್ಟ್ರೀಯತೆ ಆಧಾರದ ಮೇಲೆ ಬರಿಬೋದು. ಇವನು ಭಾರತೀಯ, ಇವನು ಜಪಾನ್ದವನು, ಇವನು ಸಾಕ್ಷರ, ನಿರಕ್ಷರ, ಇವನು ಹಿಂದೂ ಧರ್ಮ, ಬೌದ್ಧ ಧರ್ಮ, ಸ್ತ್ರೀ, ಪುರುಷ, ವಿವಾಹಿತ, ಅವಿವಾಹಿತ. ಹೀಗೆ ಏನು ಮಾಡ್ಬೋದು ಅಂತಂದರೆ ಇವುಗಳನ್ನು ವಿಂಗಡಿಸಿ ಬರಿತಾ ಹೋಗ್ಬೋದು. ಹೀಗೆ ಬರೆದು ತಿಳಿದುಕೊಳ್ಳುವುದಕ್ಕೆ ನಾವು ಗುಣಾತ್ಮಕ ವರ್ಗೀಕರಣ ಅಂತ ನಾವು ಇವುಗಳನ್ನು ಕರಿತೀವಿ. ಇನ್ನು ಎರಡನೇದೊಂದು ಯಾವುದು ಅಂತಂದರೆ ಪರಿಮಾಣಾತ್ಮಕ ವರ್ಗೀಕರಣ ಅಂತ ಹೇಳ್ತೀವಿ. ಪರಿಮಾಣಾತ್ಮಕ ವರ್ಗೀಕರಣ, ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್. ನೋಡ್ರಿ, ಈ ಪ್ರಮಾಣಾತ್ಮಕ ವರ್ಗೀಕರಣ ಅಂದ್ರೇನು? ಪ್ರಮಾಣಾತ್ಮಕ ವರ್ಗೀಕರಣ ಅಂತಂದರೆ ಯಾವುದೇ ಪ್ರಮಾಣ ಅಥವಾ ಗಾತ್ರದ ಆಧಾರದ ಮೇಲೆ ನೋಡಿ, ಪ್ರಮಾಣ ಅಥವಾ ಗಾತ್ರದ ಆಧಾರದ ಮೇಲೆ ನಾವು ಹೇಳ್ಬೋದಲ್ಲ, ಅವು 100ರಷ್ಟಿವೆ, ಅವು 500 ಇವೆ, ಇವು 1000 ಇವೆ ಅಂತ ಗಾತ್ರವನ್ನು ಹೇಳ್ಬೋದಲ್ಲ. ವಿದ್ಯಾರ್ಥಿಗಳ ಸಂಖ್ಯೆ 500,
ವಿದ್ಯಾರ್ಥಿಗಳ ಸಂಖ್ಯೆ 1000, ಆನೆಗಳ ಸಂಖ್ಯೆ 250, ಹುಲಿಗಳ ಸಂಖ್ಯೆ 315. ನೋಡ್ರಿ, ಹೀಗೆ ನಾವೇನು ಮಾಡ್ಬೋದು ಅಂದರೆ ಗಾತ್ರದ ಆಧಾರದ ಮೇಲೆ, ಪ್ರಮಾಣದ ಆಧಾರದ ಮೇಲೆ ಹೇಳ್ಬೋದು. ನೋಡ್ರಿ, ಈಗ ನಾವು ಹೇಳ್ತೀವಿ PUC ಪ್ರಥಮ ವರ್ಷದ ಕಲಾ ವಿಭಾಗದ ವಿದ್ಯಾರ್ಥಿಗಳ ಸಂಖ್ಯೆ 160 ಅಂತ ಹೇಳ್ತೀವಿ. PUC ಪ್ರಥಮ ಕಾಮರ್ಸ್ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 215 ಅಂತ ಹೇಳ್ತೀವಿ ಅಂತ ಇಟ್ಕೊಳ್ಳೋಣ. ಸೈನ್ಸ್ ವಿದ್ಯಾರ್ಥಿಗಳ ಸಂಖ್ಯೆ 400 ಇದೆ ಅಂತ ಹೇಳ್ತೀವಿ. ಸರಿ, ಹೀಗೆ ಯಾವುದೇ ಒಂದು ವಿಷಯವನ್ನು ವ್ಯಕ್ತಪಡಿಸುವಾಗ ನಾವು ಪ್ರಮಾಣ ಅಥವಾ ಗಾತ್ರದ ಆಧಾರದ ಮೇಲಿಂದ ವಿಂಗಡಿಸಿ ಬರೆಯುವಂತಹ ದತ್ತಾಂಶಗಳನ್ನು ನಾವು ಪರಿಮಾಣಾತ್ಮಕ ವರ್ಗೀಕರಣ ಅಂತ ಕರಿತೀವಿ. ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಷನ್ ಅಂತ ನಾವು ಇವುಗಳಿಗೆ ಹೇಳ್ತೀವಿ. ಇದು ಪರಿಮಾಣಾತ್ಮಕ ಪ್ರಮಾಣವನ್ನು, ಅದನ್ನು ನಾವು ಹೇಳ್ತೀವಿ. ನೋಡ್ರಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ಗಮನಿಸಿ, ಯಾವುದೇ ಪ್ರಮಾಣ ಅಥವಾ ಗಾತ್ರದ ಆಧಾರದ ಮೇಲೆ ವರ್ಗೀಕರಿಸುವ ದತ್ತಾಂಶಗಳು. ನೋಡ್ರಿ, ಹೀಗೆ ಯಾವುದೇ ಗಾತ್ರ ಅಥವಾ ಪ್ರಮಾಣದ ಆಧಾರದ ಮೇಲೆ ವರ್ಗೀಕರಿಸುವಂಥ ದತ್ತಾಂಶಗಳನ್ನು ಪರಿಮಾಣಾತ್ಮಕ ವರ್ಗೀಕರಣವೆಂದು ಕರೆಯುತ್ತಾರೆ. ಉದಾಹರಣೆಗೆ ನೋಡ್ರಿ, ಎತ್ತರ, ತೂಕ, ವಯಸ್ಸು, ಆದಾಯ, ವಿದ್ಯಾರ್ಥಿಗಳ ಸಂಖ್ಯೆ, ಕಾರ್ಮಿಕರ ಸಂಖ್ಯೆ, ಸರಿ, ಇತ್ಯಾದಿ. ಇದನ್ನು ನಾವೇನು ಮಾಡ್ಬೋದು ಅಂತಂದರೆ ನೋಡ್ರಿ, ಪ್ರಮಾಣದ ಮೇಲಿಂದ ಹೇಳ್ಬೋದು. ಎತ್ತರ, ಒಬ್ಬರ ಎತ್ತರ 5 ಫೂಟ್ 3 ಇಂಚಿದೆ, ಇನ್ನೊಬ್ಬರ ಎತ್ತರ 5 ಫೂಟ್ 5 ಇಂಚಿದೆ, ಇನ್ನೊಬ್ಬರ ಎತ್ತರ 5 ಫೂಟ್ 6 ಇಂಚಿದೆ, ಇನ್ನೊಬ್ಬರ ಎತ್ತರ 5 ಫೂಟ್ 8 ಇಂಚಿದೆ. ಹೀಗೆ ಎತ್ತರವನ್ನು ನಾವು ಏನು ಮಾಡ್ತಾ ಹೇಳ್ರಿ, ಪ್ರಮಾಣದ ಮೇಲಿಂದ ಹೇಳ್ತೀವಿ. 5 ಫೂಟ್ 5 ಇಂಚ್, 5 ಫೂಟ್ 6 ಇಂಚ್, 5 ಫೂಟ್ 7 ಇಂಚ್, 5 ಫೂಟ್ 8 ಇಂಚ್ ಅಂತ ಪ್ರಮಾಣ. ನೋಡ್ರಿ, ಈ ಪ್ರಮಾಣದ ಆಧಾರದ ಮೇಲೆ ನಾವು ಹೇಳುವಂಥ ದತ್ತಾಂಶಗಳು ಅಂತ ಹೇಳಿ. ಈ ತೂಕವನ್ನು ಹೇಳ್ತೀವಿ ನಾವು. ತೂಕವನ್ನು ಹೇಳುವಾಗ ಪ್ರಮಾಣ ಇದೆ ಇಲ್ಲಿ. ನೋಡ್ರಿ, ಪ್ರಮಾಣ ಇದೆ. ನೋಡ್ರಿ, ಪ್ರಮಾಣ ತೂಕ. ಈಗ ಒಬ್ಬ ವಿದ್ಯಾರ್ಥಿಯ ತೂಕ ಎಷ್ಟು ನೋಡ್ರಿ, ಅವನ ತೂಕ 55 ಕಿಲೋ ಇದೆ. ಇನ್ನೊಬ್ಬ ವಿದ್ಯಾರ್ಥಿ ತೂಕ ನೋಡ್ತಾರೆ, ಅವನು 58 ಕಿಲೋ ಇದ್ದಾನೆ. ಮತ್ತೊಬ್ಬ ವಿದ್ಯಾರ್ಥಿ 63 ಕಿಲೋ ಇದ್ದಾನೆ. ಮತ್ತೊಬ್ಬ ವಿದ್ಯಾರ್ಥಿ 49 ಇದ್ದಾನೆ. ಹೀಗೆ ತೂಕವನ್ನು ನಾವೇನು ಮಾಡ್ತೀವಿ, ಪ್ರಮಾಣದ ಆಧಾರದ ಮೇಲೆ ಹೇಳ್ತೀವಿ. 45, 49 kg, 55 kg, 58 kg, 59 kg, 63 kg ಅಂತ ಆ ತೂಕವನ್ನು ನಾವೇನು ಮಾಡ್ತೇವೆ, ಗಾತ್ರದಲ್ಲಿ ಹೇಳುತ್ತೇವೆ, ಪ್ರಮಾಣದಲ್ಲಿ ಹೇಳುತ್ತೇವೆ. ನೋಡಿ, 55 ಅನ್ನುವಂಥದ್ದು ಒಂದು ಪ್ರಮಾಣ, 63 ಅನ್ನುವಂಥದ್ದು ಒಂದು ಪ್ರಮಾಣ, 68 kg ಇದ್ದಾನೆ ಅಂತ 68 ಅನ್ನುವಂಥದ್ದು ಒಂದು ಪ್ರಮಾಣ. ಹೀಗೆ ಪ್ರಮಾಣದ ಆಧಾರದ ಮೇಲಿಂದ ನಾವಿಲ್ಲನ್ನು ಹೇಳ್ತೀವಿ. ಈ ವಯಸ್ಸು ನೋಡ್ರಿ, ಇವರ ವಯಸ್ಸು 18, ಅವರ ವಯಸ್ಸು 22, ಇನ್ನೊಬ್ಬರ ವಯಸ್ಸು 23, ಮತ್ತೊಬ್ಬರ ವಯಸ್ಸು 28. ಹೀಗೆ ನಾವೇನು ಮಾಡ್ತೀವಿ ಅಂದರೆ ವಯಸ್ಸನ್ನು ಹೇಳುವಾಗ ಅಲ್ಲಿ ಪ್ರಮಾಣವನ್ನು ಹೇಳ್ತೀವಿ. ಇವನಿಗೆ 22 ಪ್ರಮಾಣ, ವಯಸ್ಸದ ಪ್ರಮಾಣ. ಇವನ ವಯಸ್ಸಿನ ಪ್ರಮಾಣ ಎಷ್ಟು? 24. ಇವನ ವಯಸ್ಸಿನ ಪ್ರಮಾಣ 26. ಇವನ ವಯಸ್ಸಿನ ಪ್ರಮಾಣ 18. ಇವನ ವಯಸ್ಸಿನ ಪ್ರಮಾಣ 16. ಹೀಗೆ ದತ್ತಾಂಶಗಳನ್ನು ನಾವು ಹೇಳುವಾಗ, ಪ್ರಮಾಣದ ಮುಖಾಂತರ ದತ್ತಾಂಶಗಳನ್ನು ಹೇಳುವಾಗ ನಾವೇನು ಮಾಡ್ತೀವಿ ಅಂದರೆ ವಯಸ್ಸು ಅಂತ ಹೇಳ್ತೀವಿ. ಆದಾಯವನ್ನು ಕೂಡ ನಾವು ಗಾತ್ರದಲ್ಲಿ ಹೇಳ್ತೀವಿ, ಪ್ರಮಾಣದಲ್ಲಿನೇ ಅವುಗಳನ್ನು ಹೇಳ್ತೀವಿ. ಇವರ ವೇತನ ಎಷ್ಟು? ತಿಂಗಳಿಗೆ 80,000. ಇನ್ನೊಬ್ಬರ ವೇತನ ತಿಂಗಳಿಗೆ 1 ಲಕ್ಷ. ಮತ್ತೊಬ್ಬರ ವೇತನ ತಿಂಗಳಿಗೆ 1,20,000. ಇನ್ನೊಬ್ಬರ ವೇತನ 2 ಲಕ್ಷ ತಿಂಗಳಿಗೆ. ಆಮೇಲೆ ಇವರು ಇಂಜಿನಿಯರ್ ಸಂಬಳ ಎಷ್ಟು? ತಿಂಗಳಿಗೆ 2 ಲಕ್ಷ. ನೋಡ್ರಿ, ಹೀಗೆ ನಾವೇನು ಮಾಡ್ತೀವಿ ಅಂತಂದರೆ ಆದಾಯವನ್ನು ಕೂಡ ಪ್ರಮಾಣದ ಮುಖಾಂತರವೇ ಹೇಳುತ್ತೇವೆ. ಅದಕ್ಕೆ ಆದಾಯ. ಈಗ ವಿದ್ಯಾರ್ಥಿಗಳ ಸಂಖ್ಯೆ ತಗೊಳ್ರಿ. ವಿದ್ಯಾರ್ಥಿಗಳ ಸಂಖ್ಯೆ ನೋಡಿ, ಆರ್ಟ್ಸಲ್ಲಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ವಾಣಿಜ್ಯ ವಿಭಾಗದಲ್ಲಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸೈನ್ಸ್ ವಿಭಾಗದಲ್ಲಿ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ITI ವಿಭಾಗದಲ್ಲಿ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ನೋಡಿರಿ, BAದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? BComದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? BCAದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? BSCಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು?
ಕೆಮಿಸ್ಟ್ರಿ ತೊಗೊಂಡು ಓದುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಬಯಾಲಜಿ ತೊಗೊಂಡು ಓದುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಬಾಟ್ನಿ ತೊಗೊಂಡು ಓದುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಹೀಗೆ ಹಲವಾರು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಗಮನಿಸ್ತಾ ಹೋಗ್ಬೋದು. ಹೀಗೆ ಎತ್ತರ, ತೂಕ, ವಯಸ್ಸು, ಆದಾಯ, ವಿದ್ಯಾರ್ಥಿಗಳ ಸಂಖ್ಯೆ ಇಂಥವುಗಳ ಆಧಾರದ ಮೇಲೆ ನೋಡಿ ವರ್ಗೀಕರಿಸುವಂಥ ವಿಧಾನಕ್ಕೆ ಪರಿಮಾಣಾತ್ಮಕ ವರ್ಗೀಕರಣ ಅಂತ ಕರೀತಾರೆ. ನೋಡಿ, ಪರಿಮಾಣಾತ್ಮಕ ವರ್ಗೀಕರಣವನ್ನು ಗಾತ್ರಾತ್ಮಕ ವರ್ಗೀಕರಣ ಅಂತ ಕೂಡ ಕರೀತಾರೆ. ಪರಿಮಾಣಾತ್ಮಕ ವರ್ಗೀಕರಣವನ್ನು ಏನಂತ ಕರೀತಾರೆ? ಇನ್ನೊಂದು ಗಾತ್ರಾತ್ಮಕ ವರ್ಗೀಕರಣ ಅಂತ ಕೂಡ ಅದನ್ನು ಕರೀತಾರೆ. ನೋಡಿ, ಈಗ ನಾವು ವಿದ್ಯಾರ್ಥಿಗಳ ಒಂದು ವರ್ಗೀಕರಣದ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಈಗ ವಿದ್ಯಾರ್ಥಿಗಳ ನೋಡ್ರಿ ತೂಕ ಅಂತ ಕೇಳಿದರೆ ಕೆ ಜಿಯಲ್ಲಿ ಹೇಳೋಣ. 25ರಿಂದ 35 kg ಇರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 5. ನೋಡಿ, 25ರಿಂದ 35 kg ತೂಕವಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ. ಈಗ ಇಲ್ಲಿ ನೋಡಿ ವಿದ್ಯಾರ್ಥಿಗಳ ಇಲ್ಲಿ ಗಮನಿಸಿ. ತೂಕ ವಿದ್ಯಾರ್ಥಿಗಳ ಸಂಖ್ಯೆ ಕೆ ಜಿ. ನಾವು ಇದನ್ನು ಕೆ ಜಿಯಲ್ಲಿ ಹೇಳೋಣ. 25ರಿಂದ 35 kg ಇರೋ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 5. ನೋಡ್ರಿ, 5. 35ರಿಂದ 45 kg ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 10. ನೋಡ್ರಿ, 45ರಿಂದ 50 kg ವಿದ್ಯಾರ್ಥಿ ಇದು ಬಂದಿರತಕ್ಕಂಥ 45ರಿಂದ 50 kg ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ನೋಡ್ರಿ 25. 50ರಿಂದ ನೋಡ್ರಿ 53 kg ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ 7. 55ರಿಂದ 60 kg ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ 3 ಅಂತ. ಆಗ ಒಟ್ಟು ನೋಡ್ರಿ ಟೋಟಲ್ 50 kg, 50 ವಿದ್ಯಾರ್ಥಿಗಳು ಅಂತ. 50 ವಿದ್ಯಾರ್ಥಿ. 50 ಇದೇನು ಅಂತಂದರೆ ಪ್ರಮಾಣ. 50 ಇದೇನು ಅಂತಂದರೆ ಪ್ರಮಾಣ ಅಂತ ನಾವು ಅದನ್ನು ಹೇಳ್ಬೋದು. ಹೀಗೆ ವಿದ್ಯಾರ್ಥಿಗಳ ಪ್ರಮಾಣವನ್ನು ನಾವು ಏನು ಮಾಡ್ಬೋದು ಅಂತಂದರೆ ಹೀಗೆ ಹೇಳ್ಬೋದು. ಹೀಗೆ ಅದಕ್ಕೆ ನಾವು ಹೇಳೋದು ಪರಿಮಾಣಾತ್ಮಕ ವರ್ಗೀಕರಣ ಅಂತಂದರೆ ಯಾವುದೇ ಪ್ರಮಾಣ ಅಥವಾ ಗಾತ್ರದ ಆಧಾರದ ಮೇಲೆ ವರ್ಗೀಕರಿಸುವಂಥ ದತ್ತಾಂಶಗಳು. ಉದಾಹರಣೆಗೆ ಎತ್ತರ, ತೂಕ, ವಯಸ್ಸು, ಆದಾಯ, ವಿದ್ಯಾರ್ಥಿಗಳ ಸಂಖ್ಯೆ. ಈ ರೀತಿಯಾಗಿ ನಾವು ಒಂದು ಉದಾಹರಣೆ ಮೂಲಕ ಅದನ್ನು ಹೇಳ್ಬೋದು ವಿದ್ಯಾರ್ಥಿಗಳೇ. ಅದಕ್ಕೆ ಒಟ್ಟಿನಲ್ಲಿ ಹೇಳುವುದಾದರೆ ದತ್ತಾಂಶಗಳ ವರ್ಗೀಕರಣವನ್ನು ಮುಖ್ಯವಾಗಿ 4 ಪ್ರಕಾರಗಳಲ್ಲಿ ನಾವು ವಿಂಗಡಿಸಿ ಅವುಗಳನ್ನು ಉದಾಹರಣೆ ಮೂಲಕ ಅರ್ಥೈಸಿಕೊಳ್ಳೋದ್ರ ಜೊತೆಗೆ ದತ್ತಾಂಶಗಳ ಒಂದು ಕ್ರಮ ಜೋಡಣೆಗೆ ಇವುಗಳು ನಮಗೆ ತುಂಬ ಸಹಾಯಕವಾಗಿವೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಇವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದನ್ನು ಪ್ರಯತ್ನಿಸಬೇಕು, ಮಾಡಿಕೊಳ್ಳೋದಕ್ಕೆ ನೋಡಿ. ಏಕೆಂದರೆ ಈ ದತ್ತಾಂಶಗಳು ಹಾಗೆ ದತ್ತಾಂಶ ಸಂಘಟನೆ ಮಾಡುವಾಗ ನಾವು ಇವುಗಳನ್ನು ನೋಡಿರಿ ಕಚ್ಚಾ ದತ್ತಾಂಶಗಳು, ಆಮೇಲೆ ಅವುಗಳನ್ನು ನೋಡಿರಿ ಕಚ್ಚಾ ದತ್ತಾಂಶಗಳಾದಮೇಲೆ ವರ್ಗೀಕೃತ ದತ್ತಾಂಶಗಳು, ವರ್ಗೀಕೃತ ದತ್ತಾಂಶಗಳಾದಮೇಲೆ ನೋಡಿರಿ ಕಾಲಾನುಕ್ರಮದ ದತ್ತಾಂಶಗಳು, ಭೌಗೋಳಿಕ ದತ್ತಾಂಶಗಳು, ಪರಿಮಾಣಾತ್ಮಕ ದತ್ತಾಂಶಗಳು, ಆನಂತರ ಗುಣಾತ್ಮಕ ದತ್ತಾಂಶಗಳು ಅಂತ ಅವುಗಳನ್ನು ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಹೀಗೆ ನಾವು ಈ ದತ್ತಾಂಶಗಳನ್ನು ಇಲ್ಲಿ ಏನು ಮಾಡಿದ್ದೇವೆ ಅಂತಂದರೆ ವಿಂಗಡಣೆಯನ್ನು ಮಾಡಿದ್ದೇವೆ. ಆನಂತರ ನಾವು ಮುಂದಿನ ತರಗತಿಯಲ್ಲಿ ಚಲಕಗಳ ಬಗ್ಗೆ ಮತ್ತೆ ಅಧ್ಯಯನ ಮಾಡೋಣ. ಈಗ ನೀವು ವಿದ್ಯಾರ್ಥಿಗಳು ಬಹುಶಃ ನಿಮ್ಗೆ ಗೊತ್ತಾಯ್ತಲ್ಲ ದತ್ತಾಂಶಗಳೆಂದರೇನು, ಕಚ್ಚಾ ದತ್ತಾಂಶಗಳೆಂದರೇನು, ಹೋದ ಪೀರಿಯಡ್ನಲ್ಲಿ ವರ್ಗೀಕೃತ ದತ್ತಾಂಶಗಳೆಂದರೇನು, ಆನಂತರ ಪರಿಮಾಣಾತ್ಮಕ ದತ್ತಾಂಶಗಳು, ಗುಣಾತ್ಮಕ ದತ್ತಾಂಶಗಳು, ಕಾಲಾನುಕ್ರಮದಲ್ಲಿರುವಂಥ ದತ್ತಾಂಶಗಳು, ಸ್ಥಾನಾನುಸಾರ ಅಥವಾ ಭೌಗೋಳಿಕ ದತ್ತಾಂಶಗಳು, ಇವೆಲ್ಲವುಗಳನ್ನು ನಾವು ಈಗ ಅರ್ಥ ಮಾಡ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಮತ್ತೆ ಚಲಕಗಳನ್ನು ಕುರಿತು ವೇರಿಯೇಬಲ್ಸ್ ಇವುಗಳನ್ನು ಕುರಿತು ಮತ್ತೆ ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂದರೆ ಅಧ್ಯಯನವನ್ನು ಮಾಡೋಣ.
ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಚರ್ಚೆಯನ್ನು ಮಾಡುತ್ತೇನೆ. ಸ್ಟೂಡೆಂಟ್ಸ್, ನೋಡ್ರಿ, ಟುಡೇ ಐ ವಿಲ್ ಡಿಸ್ಕಷನ್ ಅಬೌಟ್ ಆರ್ಗನೈಜೇಷನ್ ಆಫ್ ಡಾಟಾ. Organization of data. The main purpose of classification, raw data we have order in the sum, we order in them so that they can be subjected to further statistical analysis. Meaning of classification: classification is arranging or organizing things into groups or classes based on some criteria. Raw data. Statistical raw data. Raw data, it means unclassified data is called as raw data. Raw data, it means unclassified data is called as raw data. The types of classification of data. The types of classification of data. First one, qualitative classification. Qualitative classification. Their classification of data is done on the basis of non-measurable characteristics or attributes like gender, religion, nationality, education, etc. Example: religion and number of employees. Religion and number of employees. Hindu religions, the number of employees 120 lakhs. Religion is Muslim, number of employees is 100 lakhs ಅಂತ ಹೇಳಿ lakhs. Religion is Christian, number of employees is 110 lakhs. Next one is quantitative classification. Quantitative classification, it means her classification of data is done on the basis of measurable characteristics. Her classification of data is done on the basis of measurable characteristics like height, weight, income and production, etc. Take for example, number of students and their weight. Number of students and their weight. Example: 5 students are kg of kg 25 to 35. 5 students 35 to 45. 10 students 45 to 50 kgs. 25 students 50 to 55 kgs. 7 students 55 to 60 kgs. 3 students, totally 50 students. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಇವತ್ತು ಎಲ್ಲ ವಿಧವಾದಂಥ ಈ ವಿಂಗಡಣೆಯ ದತ್ತಾಂಶಗಳನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಇವೆಲ್ಲವೂ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಅರ್ಥಶಾಸ್ತ್ರ ಸಂಖ್ಯಾಶಾಸ್ತ್ರದ ಈ ಪುಸ್ತಕದಲ್ಲಿ ಬರ್ತಕ್ಕಂಥ ಈ ದತ್ತಾಂಶಗಳು ನಮ್ಮ ಅಧ್ಯಯನಕ್ಕೆ, ನಮ್ಮ ಮುಂದಿನ ಅಧ್ಯಯನಕ್ಕೆ ತುಂಬ ಪೂರಕವಾಗಿರೋದ್ರಿಂದ ಈ ದತ್ತಾಂಶಗಳ ಸಂಘಟನೆ ಬರ್ತಕ್ಕಂಥ ಕಚ್ಚಾ ದತ್ತಾಂಶ, ವರ್ಗೀಕೃತ ದತ್ತಾಂಶ, ಕಾಲಾನುಕ್ರಮದಲ್ಲಿ ದತ್ತಾಂಶ, ಭೌಗೋಳಿಕ ದತ್ತಾಂಶ, ಈ ಎಲ್ಲ ದತ್ತಾಂಶಗಳ ಕುರಿತು, ಆಮೇಲೆ ಇವತ್ತು ಹೇಳಿರ್ತಕ್ಕಂಥ ದತ್ತಾಂಶಗಳು ನೋಡ್ರಿ, ಗಾತ್ರಾತ್ಮಕ ದತ್ತಾಂಶ ಮತ್ತು ಪ್ರಮಾಣಿತ ಅಥವಾ ಪ್ರಮಾಣ ಅನುಗುಣವಾಗಿರ್ತಕ್ಕಂಥ ದತ್ತಾಂಶಗಳು, ಅಂದರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ದತ್ತಾಂಶಗಳು. ಈ ಎಲ್ಲ ದತ್ತಾಂಶಗಳನ್ನು ನಾವಿವತ್ತು ಅರ್ಥ ಮಾಡಿಕೊಂಡಿದ್ದೇವೆ. ಇದು ನಮಗೆ ತುಂಬ ಸಹಾಯಕ ಅಂತ ನಾವು ಅಂದ್ಕೊಂಡಿದ್ದೇವೆ. ಇದನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಸ್ಮರಣೆಯಲ್ಲಿ ಇಟ್ಕೊಂಡು
ಅಧ್ಯಯನ ಮಾಡುವುದು ತುಂಬ ಒಳಿತು. ಈಗ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.